ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ. ನಮ್ಮ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ 8 ಫೆಡ್ ಲೈಟ್ ಗಳನ್ನ ಹಾಕಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರಾದ ಧೀರಜ್ ಮುನ್ರಾಜು ಸರ್ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. ಮೊದಲು ಕತ್ಲಿದ್ದಾಗ ಕ್ರೀಡಾಪಟುಗಳಿಗೆ ಏನು ಆಡೋದಕ್ಕೆ ಆಗ್ತಾ ಇರಲಿಲ್ಲ, ಚಿಕ್ಕ ಮಕ್ಕಳುಗಳಿಗೆ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ, ದೊಡ್ಡವ್ರಿಗೆ ವಾಕಿಂಗ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ ತರ ಸಮಸ್ಯೆ ಇತ್ತು. ಈಗ ನಮ್ಮ ಧೀರಜ್ ಮುನ್ರಾಜು ಸರ್ 8 ಫೆಡ್ ಲೈಟ್ ನೋಡ್ಸಪ್ಪಿ, 1 6 7 8 ಫೆಡ್ ಲೈಟ್ಗಳನ್ನ ಹಾಕಿದ್ದಾರೆ. ತುಂಬಾ ಒಳ್ಳೆ ಕೆಲಸ, ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ತಿರ್ಗ ಆಮೇಲೆ ಏನು ಅಂದ್ರೆ ಇಲ್ಲಿ ಒಂದು ಚರಂಡಿ ಇದೆ, ಮೋರಿ ಇದೆ. ಆ ಮೋರಿ ಮೇಲೆ ಸ್ಲಾಬ್ ಒಂದು ಹಾಕ್ಬೇಕು ಅಂತ ನಾವು ಸಾರ್ವಜನಿಕರ ಪರವಾಗಿ ನಿಮ್ಮ ಹತ್ರ ಕೇಳ್ಕೊಂತೀವಿ. ಮತ್ತೆ ಇಲ್ಲಿ ಶೌಚಾಲಯ ಇದೆ. ಏನು ಅಂದ್ರೆ ಇಲ್ಲಿ ನೀಟ್ನೆಸ್ ಇಲ್ಲ. ಅಂದ್ರೆ ನಮ್ ಬರೋ ಜನನು ಕೂಡ ಶೌಚಾಲಯ ಮಾಡಿದ್ಮೇಲೆ ನೀರ್ ಹಾಕೋದು ಕಲೀರಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನ್ರಾಜು ಸರ್ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಸ್ನೇಹಿತರೆ, ಇವತ್ತು 19 ಅಕ್ಟೋಬರ್ 2025ಕ್ಕೆ ಈ 8 ಫೆಡ್ ಲೈಟ್ಗಳ ಉದ್ಘಾಟನೆ ನಡೆದಿದೆ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ. ಎಲ್ಲ ಕ್ರೀಡಾಪಟುಗಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ರಾತ್ರಿ ಆಗಿದೆ, ರಾತ್ರಿ ಅಂತ ಅನಿಸ್ತಾನೆ ಇಲ್ಲ. ಇವರಿಗೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ MLA ಸಾಹೇಬರು. ಅವರಿಗೆ ಧನ್ಯವಾದಗಳು. ಮತ್ತು ಏನು ಅಂದರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ. ಅವರು ರಾಜ್ಯ ಮಟ್ಟದವರೆಗೂ ಹೋಗ್ಬೇಕಾದ್ರೆ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳು ಇನ್ನೂ ಆಗಬೇಕು ಅಂತ MLA ಸಾಹೇಬರು ನಾನು ಕೇಳ್ಕೊತೀನಿ.